ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ಸರ್ಕ್ಯುಲರ್ ಪಾಕೆಟಿಂಗಿಗೆ CNC ಪ್ರೋಗ್ರಾಮ್ಸನ್ನು ಯಾವ ರೀತಿ ನಾವು ಮಾಸ್ಟರ್ ಕ್ಯಾಮಲ್ಲಿ ಜನರೇಟ್ ಮಾಡ್ತೀವಿ ಅಂತ ನೋಡೋಣ. ಸೊ ಫಸ್ಟಿಗೆ ಇನಿಷಿಯಲಿ ನಾವು ಇಲ್ಲೇನು ಗಿವನ್ ಕಂಪೋನೆಂಟ್ ಇದೆ ಇದನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ರೆಕ್ಟ್ಯಾಂಗಲ್ ಕಮಾಂಡನ್ನು ತೊಗೊತಾ ಇದ್ದೀನಿ, ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಸೊ ಇಲ್ಲೇನು ಒರಿಜಿನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕರ್ಸರ್ ಮೂವ್ ಮಾಡ್ಬೋದು. ಸೊ ನಮಗೆ ಗೊತ್ತಿದೆ ಇದರ ಒಂದು ಡೈಮೆನ್ಷನ್ 100 ಇದೆ, ಹಾಗೆ ಹೀಗೆ ಇದು ಕೂಡ 100 ಇದೆ. ಸೊ ಇಲ್ಲೇ ಕ್ಲಿಕ್ ಮಾಡಿ 100 ಅಲಾಂಗ್ ದಿಸ್ ಡೈರೆಕ್ಷನ್ ಇಟ್ ಇಸ್ 100, ಎಂಟರ್ ಹೊಡಿರಿ. ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ 100 ಅಂತ ಟೈಪ್ ಮಾಡಿ ಎಂಟರ್ ಹೊಡಿರಿ. ಸೊ ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗಿದೆ. ಸೊ ಫಿಟ್ ಟು ಸ್ಕ್ರೀನ್. ಸೊ ಇದಾದ್ಮೇಲೆ ಸೊ ಈ ಒಂದು ರೆಕ್ಟ್ಯಾಂಗ್ಯುಲರ್ ಪಾಕೆಟ್ ಇನ್ ಏನ್ ಸೈಜ್ ಇದೆ ಇದನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇದು 10 ಅಲಾಂಗ್ ಎಕ್ಸ್ ಆಫ್ಟರ್ ಇದು ಒರಿಜಿನ್ 0 ಅಂತ ಅಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಇದರ ಒಂದು ಕೋಆರ್ಡಿನೇಟ್ ಎಕ್ಸ್ ಅಲ್ಲಿ 10 ಇದೆ, ವೈ ಅಲ್ಲಿ ಕೂಡ ಕೋಆರ್ಡಿನೇಟ್ 10 ಇದೆ. ಸೊ ರೆಕ್ಟ್ಯಾಂಗಲ್ ಕಮಾಂಡ್ ಅಂತ ತಗೊಂಡು ಎಕ್ಸ್ ಅಲ್ಲಿ 10 ಟೈಪ್ ಮಾಡಿ ಎಂಟರ್ ಕ್ಲಿಕ್ ಮಾಡಿ, ವೈ ಅಲ್ಲಿ 10 ಅನ್ನ ಕ್ಲಿಕ್ ಮಾಡಿ ಎಂಟರ್ ಕ್ಲಿಕ್ ಮಾಡಿ, ಝಡ್ ಅಲ್ಲಿ 0 ಇರುತ್ತೆ ಹಾಗೆ ಎಂಟರ್ ಅನ್ನ ಕ್ಲಿಕ್ ಮಾಡಿ, ಕರ್ಸರ್ ಮೂವ್ ಮಾಡಿ. ಸೊ ಕರ್ಸರ್ ಮೂವ್ ಮಾಡಿದ್ಮೇಲೆ ಒಂದು ಕೋಆರ್ಡಿನೇಟ್ ಅನ್ನು ಕೊಟ್ಟಿದ್ದೀವಿ, ಇನ್ನೊಂದು ಕೋಆರ್ಡಿನೇಟ್ ಕೊಡ್ಬೋದು ಅಥವಾ ಇವನ್ ಲೆಂತ್ ಅನ್ನು ಕೂಡ ನಾವು ಕೊಡ್ಬೋದು. ಸೊ ಅಲಾಂಗ್ ಎಕ್ಸ್ ಅಲ್ಲಿ ಇದರ ಒಂದು ಲೆಂತ್ 30 ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ 30 ಕೊಡಿ, ಎಂಟರ್. ಸೊ ಎಕ್ಸ್ ಅಲ್ಲಿ 30 ಆಯ್ತು. ಸೊ ವೈ ಅಲ್ಲಿ ಏನಿದೆ ಅಂದ್ರೆ ಟೋಟಲ್ 100 ಇದೆ, ಈ ಕಡೆ 10 ಈ ಕಡೆ 10 ಮೈನಸ್ ಮಾಡಿದ್ರೆ 80 ಉಳಿಯುತ್ತೆ. ಸೊ ವೈ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿ 80 ಅಂತ ಟೈಪ್ ಮಾಡಿ ಎಂಟರ್ ಹೊಡಿ. ಸೊ ಈ ಒಂದು ರೆಕ್ಟ್ಯಾಂಗಲ್ ಕೂಡ ಕ್ರಿಯೇಟ್ ಆಗಿದೆ. ಈಗ ಎರಡು ಸರ್ಕಲ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸರ್ಕಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸರ್ಕಲ್ ಕಮಾಂಡ್ ಇದೆ, ಸರ್ಕಲ್ ಅನ್ನ ಕ್ಲಿಕ್ ಮಾಡಿ. ಇನಿಷಿಯಲಿ ಈ ಸರ್ಕಲ್ ನ ಮಿಡ್ ಪಾಯಿಂಟ್ ಅನ್ನ ಕೊಡಬೇಕು. ಈ ಮಿಡ್ ಪಾಯಿಂಟ್ ಇನ್ ಕೋಆರ್ಡಿನೇಟ್ ಅಲಾಂಗ್ ಎಕ್ಸ್. ಸೊ ಈ ಕಡೆ 25 ಇದೆ, ಸೊ ಅಂದ್ರೆ ಈ ಎಡ್ಜ್ ಇಂದ ಈ ಕಡೆ 75 ಇರುತ್ತೆ. ಸೊ ಅಲಾಂಗ್ ಎಕ್ಸ್ ಅಲ್ಲಿ 75 ಅನ್ನ ಟೈಪ್ ಮಾಡಿ ಎಂಟರ್ ಹೊಡಿರಿ. ವೈ. ಸೊ ವೈ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ 50 ಅಂತ ಕೊಟ್ಟಿದ್ದಾರೆ, ವೈ ಅಲ್ಲಿ 50 ಅಂತ ಟೈಪ್ ಮಾಡಿ ಎಂಟರ್ ಹೊಡ್ರಿ. ಝಡ್ ಅಲ್ಲಿ 0 ಇರಲಿ ಎಂಟರ್ ಹೊಡ್ರಿ. ಸೊ ಕರ್ಸರ್ ನ ಮೂವ್ ಮಾಡಿದ್ರೆ ಈ ರೀತಿ ಸರ್ಕಲ್ ಕ್ರಿಯೇಟ್ ಆಗ್ತಾ ಇದೆ. ಈ ಸರ್ಕಲ್ ಗೆ ನಾವು ರೇಡಿಯಸ್ ಅನ್ನ ಕೊಡಬೇಕು. ಸ್ಮಾಲರ್ ಸರ್ಕಲ್ ಗೆ ರೇಡಿಯಸ್ ಎಷ್ಟಿದೆ? 5 ಇದೆ. ಸೊ ಇಲ್ಲೇ ರೇಡಿಯಸ್, ಇದು ಡಯಾಮೀಟರ್. ಇಲ್ಲಿ ರೇಡಿಯಸ್ ಕ್ಲಿಕ್ ಮಾಡಿ 5 ಅಂತ ಹೊಡೆದು ಎಂಟರ್ ಹೊಡ್ರಿ. ಸರ್ಕಲ್ ಇಲ್ಲೇ ಕ್ರಿಯೇಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಫಿಟ್ ಟು ಸ್ಕ್ರೀನ್. ಅಗೇನ್ ಟೇಕ್ ಅ ಸರ್ಕಲ್, ಸೇಮ್ ಮಿಡ್ ಪಾಯಿಂಟ್. ಈ ರೇಡಿಯಸ್ 20 ಇರೋ ಸರ್ಕಲ್ ಅನ್ನ ಡ್ರಾ ಮಾಡಬೇಕಾಗಿದೆ. ಸೇಮ್ ಮಿಡ್ ಪಾಯಿಂಟ್ ಎಕ್ಸ್ ಅಲ್ಲಿ 75 ಇದೆ, ಎಂಟರ್ ಹೊಡ್ರಿ. ವೈ ಅಲ್ಲಿ 50 ಇದೆ, ಎಂಟರ್ ಹೊಡಿರಿ. ಝಡ್ ಅಲ್ಲಿ 0 ಇರಲಿ ಎಂಟರ್ ಹೊಡಿರಿ. ಅದಾದ್ಮೇಲೆ ರೇಡಿಯಸ್ 20 ಹೊಡೆದು ಎಂಟರ್ ಹೊಡಿರಿ. ಸೊ ದ ಸೆಕೆಂಡ್ ಸರ್ಕಲ್ ಇಸ್ ಕ್ರಿಯೇಟೆಡ್. ಸೊ ಇಷ್ಟೆಲ್ಲ ಕ್ರಿಯೇಟ್ ಆದ್ಮೇಲೆ ಸೊ ನೆಕ್ಸ್ಟ್ ಸ್ಟೆಪ್, ಸೊ ವಿ ನೀಡ್ ಟು ಸೆಲೆಕ್ಟ್ ದ ಮಷೀನ್ ಟೈಪ್. ಕ್ಲಿಕ್ ಆನ್ ಮಷೀನ್ ಟೈಪ್, ಮಿಲ್ ಅಂತ ಕ್ಲಿಕ್ ಮಾಡಿ ಡಿಫಾಲ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮಷೀನ್ ಬಂದಿದೆ. ಸ್ಟಾಕ್ ಅನ್ನು ಕ್ರಿಯೇಟ್ ಮಾಡೋಣ. ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾಕ್ ಸೆಟಪ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ, ವಿಂಡೋ ಓಪನ್ ಆಗುತ್ತೆ. ಸೊ ಇದ್ರೊಳಗಡೆ ಓಕೆ ಅಲಾಂಗ್ ವೈ ಎಷ್ಟಿದೆಪ್ಪ ಅಂತಂದ್ರೆ ಈ ಒಂದು ಡೈಮೆನ್ಷನ್ ಅಲ್ಲಿ ಸ್ಟಾಕ್ ಇನ್ ಲೆಂತ್ 100 ಇದೆ, ಅಲಾಂಗ್ ಎಕ್ಸ್ ಅಲ್ಲಿ ಸ್ಟಾಕ್ ಇನ್ ಲೆಂತ್ 100 ಇದೆ, ವೈ ಅಲ್ಲಿ 20 ಇದೆ. ಓಕೆ, ಸೊ ಸ್ಟಾಕ್ ಇನ್ ಮಿಡ್ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಇಫ್ ಇನ್ ಕೇಸ್ X0 Y0 Z0 ಇತ್ತಪ್ಪ ಅಂದು ಟಿಕ್ ಮಾರ್ಕ್ ಏನಾದ್ರು ಕ್ಲಿಕ್ ಮಾಡಿದ್ರೆ ಓಕೆ ಅಂತ ಕೊಟ್ರೆ ಸ್ಟಾಕ್ ಇಲ್ಲಿ ಬರುತ್ತೆ. ಓಕೆ, ಲೈಕ್ ದಿಸ್. ಓಕೆ, ಸೊ ಇದನ್ನ ಸರಿ ಮಾಡ್ಲಿಕ್ಕೆ ಸೊ ಇದು ಮಿಡ್ ಪಾಯಿಂಟ್ ಇಲ್ಲಿ ಹೋಗಬೇಕಾಗಿದೆ. ಸೊ ಈ ಪಾಯಿಂಟ್ ಅಲ್ಲಿ ಮಿಡ್ ಪಾಯಿಂಟ್ ಎಷ್ಟಿರುತ್ತೆ? X50 Y50 ಇರುತ್ತೆ, Z0 ಇರುತ್ತೆ. ಓಕೆ, ಸೊ ಅವಾಗ ಸ್ಟಾಕ್ ಮ್ಯಾಚ್ ಆಗುತ್ತೆ. ಓಕೆ, ಐಸೋಮೆಟ್ರಿಕ್ ವ್ಯೂ. ಸ್ಟಾಕ್ ಆದ್ಮೇಲೆ ನೆಕ್ಸ್ಟ್ ಟೂಲ್ ಪಾತಿ ಕ್ಲಿಕ್ ಮಾಡಿ. ಸೊ ಪಾಕೆಟಿಂಗ್ ಆಪರೇಷನ್ ಕ್ರಿಯೇಟ್ ಮಾಡಬೇಕಲ್ಲ, ಪಾಕೆಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಡಿಫಾಲ್ಟ್ ನೇಮ್ ಇರಲಿ, ಓಕೆ ಅಂತ ಕ್ಲಿಕ್ ಮಾಡಿ, ವಿಂಡೋ ಓಪನ್ ಆಗುತ್ತೆ. ಫಸ್ಟ್ ರೆಕ್ಟ್ಯಾಂಗ್ಯುಲರ್ ಪಾಕೆಟಿಂಗ್ಗೆ ಈ ಒಂದು ಎಡ್ಜ್ ಅನ್ನ ಕ್ಲಿಕ್ ಮಾಡಿ, ಈ ರೀತಿ ಆರೋ ಮಾರ್ಕ್ ಬರುತ್ತೆ. ಓಕೆ ಕ್ಲಿಕ್ ಮಾಡಿ, ವಿಂಡೋ ಓಪನ್ ಆಗುತ್ತೆ. ಸೊ ಟೂಲ್ ಪಾತ್ ಯಾವ ಟೈಪ್ ಅಂದ್ರೆ ಪಾಕೆಟಿಂಗ್, ಬೈ ಡಿಫಾಲ್ಟ್ ಪಾಕೆಟಿಂಗ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಟೂಲ್ ಮೇಲೆ ಕ್ಲಿಕ್ ಮಾಡಿ, ಟೂಲ್ ಅನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಲೈಬ್ರರಿ ಟೂಲ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗೆ ಡ್ರ್ಯಾಗ್ ಮಾಡಿ. ಸೊ ನಮಗೆ ಬೇಕಾಗಿರುವಂಥ ಟೂಲ್ ಯಾವುದಿದೆ ಅಂದರೆ ಸೊ ಫ್ಲಾಟ್ ಎಂಡ್ ಮಿಲ್ ಬೇಕು, ಡಯಾಮೀಟರ್ 10 ಇರುವಂಥದ್ದು. 219 ಅಲ್ಲಿದೆ, ಡಯಾಮೀಟರ್ 10 ಇರುವಂಥ ಫ್ಲಾಟ್ ಎಂಡ್ ಮಿಲ್. ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಹೊಡಿರಿ. ಟೂಲ್ ಲೋಡ್ ಆಗಿದೆ. ಟೂಲಿನ ಪ್ಯಾರಾಮೀಟರ್ಸ್ ಬೇಕಂದ್ರೆ ಕಸ್ಟಮೈಸ್ ಮಾಡ್ಬೋದು. ಸೊ ದೆನ್ ಕಮ್ ಟು ಕಟ್ ಪ್ಯಾರಾಮೀಟರ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಡಿಫಾಲ್ಟ್ ಏನು ಸೆಟ್ಟಿಂಗ್ ಇದೆ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ರಫಿಂಗ್ ಆಪರೇಷನ್ ಇದು. ಸೊ ಇದರೊಳಗೆ ಕಾನ್ಸ್ಟೆಂಟ್ ಓವರ್ಲ್ಯಾಪ್ ಮತ್ತೆ ಸ್ಪೈರಲ್ ಇದೆ, ಇನ್ ಆಪ್ಷನ್ ಅನ್ನ ಚೂಸ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಆಪ್ಷನ್ ಚೂಸ್ ಮಾಡ್ಬೋದು. ಬೇಸ್ಡ್ ಆನ್ ದ ಆಪ್ಷನ್ ಇದು ಯಾವ ರೀತಿ ಕ್ರಿಯೇಟ್ ಆಗ್ಬೇಕನ್ನುವಂಥದ್ದು ಆ ರೀತಿ CNC ಕೋಡ್ ಮ್ಯಾನಿಪುಲೇಟ್ ಆಗುತ್ತೆ. ನೆಕ್ಸ್ಟ್ ಎಂಟ್ರಿ ಮೋಷನ್ ಇದೆ, ಯಾವುದೇ ತರದ ಎಂಟ್ರಿ ಮೋಷನ್ ಇಡ್ತಾ ಇಲ್ಲ. ಫಿನಿಶಿಂಗ್ ಕ್ಲಿಕ್ ಮಾಡ್ಬೋದು. ಸೊ ಫಿನಿಶಿಂಗ್ ಅಲ್ಲಿ ಇಫ್ ಇನ್ ಕೇಸ್ 2.5 mm ಇದೆ,
ಸೊ ಫಿನಿಶಿಂಗ್ ಅಂತಂದ್ರೆ ಎಡ್ಜಲ್ಲಿ 2.5 mm ಬಿಟ್ಬಿಟ್ಟು ಫಸ್ಟ್ ಪಾಕೆಟಿಂಗ್ ಆಗಿ 2.5 mm ಫಿನಿಶಿಂಗ್ ಹೊಡೆಯುತ್ತೆ ಇಫ್ ಇನ್ ಕೇಸ್ ಆನ್ ಇಟ್ಟಿದ್ರೆ. ಸೊ ಆಫ್ ಇಟ್ಟಿದ್ರೆ ಫಿನಿಶಿಂಗ್ ಇರಲ್ಲ, ಡೈರೆಕ್ಟ್ಲಿ ರಫ್ ಕಟಿಂಗ್ ಅಲ್ಲೇ ಫಿನಿಶ್ ಆಗುತ್ತೆ. ನೆಕ್ಸ್ಟ್ ಲೀಡ್ ಇನ್ ಅಂಡ್ ಲೀಡ್ ಔಟ್ ಇದೆ. ಸೊ ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ದೆನ್ ಡೆಪ್ತ್ ಆಫ್ ಕಟ್ ಇದೆ. ಸೊ ಇಫ್ ಇನ್ ಕೇಸ್ ಸಿಂಗಲ್ ಕಟ್ಟಲ್ಲೇ 10 mm ನಾವು ಇಲ್ಲ ಪಾಕೆಟಿಂಗ್ ಮಾಡ್ಬೇಕಪ್ಪ ಅಂತ ಅಂದಾಗ, ಸೊ ಇದನ್ನ ಏನಾದ್ರೂ ಡಿಸೇಬಲ್ ಮಾಡಿದ್ರೆ ಸಿಂಗಲ್ ಅಟೆಂಪ್ಟ್ ಅಲ್ಲಿ 10 mm ಆಗುತ್ತೆ. ಇಫ್ ಇನ್ ಕೇಸ್ ಇದನ್ನ ಆನ್ ಮಾಡಿದ್ರೆ, ಸೊ ಇಲ್ಲಿರೋ ಕಂಡೀಷನ್ ಪ್ರಕಾರ 5 mm ಇದೆ. ಫಸ್ಟ್ 5 mm ಡೆಪ್ತ್ ಆಫ್ ಕಟ್ ಆಗುತ್ತೆ, ನೆಕ್ಸ್ಟ್ ಅಡಿಷನಲ್ 5 mm ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಕಟ್ ಆಗುತ್ತೆ. ಇದನ್ನ ಆನ್ ಮಾಡಿದೀವಿ. ನೆಕ್ಸ್ಟ್ ಲಿಂಕಿಂಗ್ ಪ್ಯಾರಾಮೀಟರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದ್ಬಿಟ್ಟು ಫೀಡ್ ಪ್ಲೇನ್ ಎಬ್ಸಲ್ಯೂಟ್ ಕ್ಲಿಕ್ ಮಾಡಿ, ಡೆಪ್ತ್ ಕೂಡ ಎಬ್ಸಲ್ಯೂಟ್ ಅನ್ನ ಕ್ಲಿಕ್ ಮಾಡಿ. ಡೆಪ್ತ್ ಬಂದ್ಬಿಟ್ಟು -10 ಮಟ ಆಗ್ಬೇಕು. ಸೊ ಈ ಪಾಯಿಂಟ್ ಅಲ್ಲಿ ಕೋಆರ್ಡಿನೇಟ್ ಏನಿದೆಪ್ಪ ಅಂತಂದ್ರೆ -10 ಇದೆ. ಓಕೆ, ಝಡ್ ಇನ್ ಡೆಪ್ತ್. ಸೊ ಇದನ್ನ -10 ಮಾಡಿ. ಸೊ ಎಲ್ಲದು ಎಬ್ಸಲ್ಯೂಟ್ ಕೊಡಿ. ದೆನ್ ಕ್ಲಿಕ್ ಆನ್ ಓಕೆ. ಸೊ ಟೂಲ್ ಪಾತ್ ಜನರೇಟ್ ಆಗಿದೆ. ಟೂಲ್ ಪಾತ್ ಜನರೇಟ್ ಆಯಿತು. ಸಿಮ್ಯುಲೇಷನ್ ಚೆಕ್ ಮಾಡಲಿಕ್ಕೆ ಐ ವಿಲ್ ಫಿಟ್ ಟು ಸ್ಕ್ರೀನ್. ಓಕೆ, ಸಿಮ್ಯುಲೇಷನ್ ಚೆಕ್ ಮಾಡೋಣ. ಟೂಲ್ ಹೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸಿಮ್ಯುಲೇಟ್ ಅನ್ನ ಸ್ಟಾರ್ಟ್ ಮಾಡಿ. ಇದು ಫಿನಿಶಿಂಗ್ ಆಪರೇಷನ್ 2.5 mm. ಸೊ ಡೆಪ್ತ್ ಆಫ್ ಕಟ್ ಅನ್ನ 5 mm ಕೊಟ್ಟಿದ್ದೀವಿ. ಹಂಗಾಗಿ ಫಸ್ಟ್ 5 mm ಹೋಯ್ತು, ಆಮೇಲೆ ಉಳಿದದ್ದು another 5 mm. ಸೊ ದಿಸ್ ಇಸ್ another ಫಿನಿಶಿಂಗ್ ಆಪರೇಷನ್. ಓಕೆ, ಸಪೋಸ್ ಪ್ಯಾರಾಮೀಟರ್ಸ್ ಅನ್ನ ಎಡಿಟ್ ಮಾಡದಿದ್ರೆ ಡಬಲ್ ಕ್ಲಿಕ್ ಮಾಡಿ. ಓಕೆ, ಇಲ್ಲೇ ನಾವು ಫಿನಿಶಿಂಗ್ ಬೇಡಪ್ಪ ಅಂತಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ಟ್ರಾ 2.5 mm ಆಗೋದಿಲ್ಲ. ಹಾಗೆ ಡೆಪ್ತ್ ಆಫ್ ಕಟ್ ಅನ್ನ ಕ್ಯಾನ್ಸಲ್ ಮಾಡಿ ಓಕೆ ಹೊಡಿಬಹುದು. ಸೊ ಐ ಆಮ್ ಗೋಯಿಂಗ್ ಟು ರೀಜನರೇಟ್ ದ ಟೂಲ್ ಪಾತ್. ಸೊ ಈಗ ಸಿಮ್ಯುಲೇಷನ್ ಮಾಡಿದ್ರೆ ಓಕೆ 10 mm ಅಲ್ಲೇ ಡೈರೆಕ್ಟ್ ಕಟ್ ಆಗುತ್ತೆ. ಅಂಡ್ ದೇರ್ ಇಸ್ ನೋ ಫಿನಿಶಿಂಗ್ ಸ್ಟೆಪ್. 2.5 mm ಡೈರೆಕ್ಟ್ಲಿ ಸಿಂಗಲ್ ಅಟೆಂಪ್ಟ್ ಅಲ್ಲಿ ಆಗುತ್ತೆ. ಓಕೆ, ಕ್ಲಿಕ್ ಮಾಡಿ. ಸೊ ಈಗ ಸರ್ಕ್ಯುಲರ್ ಪಾಕೆಟಿಂಗಿಗೆ ಸೇಮ್ ಆಪ್ಷನ್, ಟೂಲ್ ಪಾತ್, ಕ್ಲಿಕ್ ಆನ್ ಪಾಕೆಟ್. ಓಕೆ, ಈ ಸರ್ಕಲ್ ಮತ್ತೆ ಈ ಸರ್ಕಲ್, ಎರಡು ಸರ್ಕಲ್ನ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ, ಓಕೆ ಹೊಡಿರಿ. ಸೊ ವಿಂಡೋ ಓಪನ್ ಆಗುತ್ತೆ. ಪಾಕೆಟಿಂಗ್ ಚೂಸ್ ಮಾಡಿ, ಟೂಲ್ ಅನ್ನ ಚೂಸ್ ಮಾಡಿ. ಆಲ್ರೆಡಿ ಸೆಲೆಕ್ಟ್ ಆಗಿರೋ ಟೂಲ್ ಇದೆ, ಅದನ್ನೇ ಚೂಸ್ ಮಾಡ್ತಾ ಇದ್ದೀನಿ. ಗೋ ಫಾರ್ ರಫಿಂಗ್. ಸೊ ಇಲ್ಲೇ ಕಾನ್ಸ್ಟೆಂಟ್ ಓವರ್ಲ್ಯಾಪ್ ಸ್ಪೈರಲ್ ನ ಚೂಸ್ ಮಾಡಿ. ದೆನ್ ಫಿನಿಶ್ ಬೇಕಂದ್ರೆ ಆನ್ ಮಾಡಿ. ಓಕೆ, ಡೆಪ್ತ್ ಆಫ್ ಕಟ್ ಬೇಕಂದ್ರೆ ಆನ್ ಮಾಡಿ. ಸೊ ಲಿಂಕಿಂಗ್ ಪ್ಯಾರಾಮೀಟರ್ಸ್ಗೆ ಹೋಗಿ ಎಲ್ಲ ಎಬ್ಸಲ್ಯೂಟ್ ಇರಲಿ. ಇದು ಡೆಪ್ತ್ -10 ಮಾತ್ರ ಡೆಪ್ತ್ ಆಗಬೇಕು. ಸರ್ಕ್ಯುಲರ್ ಪಾಕೆಟಿಂಗ್ ಕ್ಲಿಕ್ ಆನ್ ಓಕೆ. ಸೊ ಇಲ್ಲಿ ಕೂಡ ಟೂಲ್ ಪಾತ್ ಜನರೇಟ್ ಆಗಿದೆ. ಸಿಮ್ಯುಲೇಷನ್ ಮಾಡಿ ಚೆಕ್ ಮಾಡ್ಬೋದು. ಕ್ಲಿಕ್ ಮಾಡಿ ಓಕೆ, ದೆನ್ ಸ್ಟಾರ್ಟ್ ದ ಸಿಮ್ಯುಲೇಷನ್. ಓಕೆ, ಕ್ಲಿಕ್ ಆನ್ ಓಕೆ. ಸೊ ಮಷಿನ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಸಿಮ್ಯುಲೇಷನ್ ಮಾಡಿದ್ರೆ ಎಂಟೈರ್ ಬೋತ್ ಆಪರೇಷನ್ಸ್ಗೆ ಸಿಮ್ಯುಲೇಷನ್ ಆಗುತ್ತೆ. ಸೊ ಫಸ್ಟ್ ಇನಿಷಿಯಲಿ ರೆಕ್ಟಾಂಗುಲರ್ ಪಾಕೆಟಿಂಗ್, ನೋ ಸ್ಟೆಪ್. ಸರ್ಕ್ಯುಲರ್ ಪಾಕೆಟಿಂಗ್ ಸ್ಟೆಪ್ ಇದೆ, ಇದು ಡೆಪ್ತ್ ಆಫ್ ಕಟ್ ಕೊಟ್ಟಿದ್ದೀವಿ, 2 ಸ್ಟೆಪ್ ಅಲ್ಲಿ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನಾವು ಪಾಕೆಟಿಂಗ್ ಆಪರೇಷನ್ ಮಾಡ್ಬೋದು. ಜಿ ಕೋಡ್ ಜನರೇಟ್ ಮಾಡಲಿಕ್ಕೆ G1 ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಆನ್ ಓಕೆ. ಫೈಲ್ ಹೆಸರನ್ನ ಕೊಡಿ. ಓಕೆ, ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ ಈ ಫೈಲ್ ಅನ್ನ. ಯು ಕ್ಯಾನ್ ಸೇವ್ ಇಟ್ ಆಸ್ ಅ ಪಾಕೆಟಿಂಗ್. ಓಕೆ, ಸೊ ಜಿ ಕೋಡ್ ಜನರೇಟ್ ಆದ್ಮೇಲೆ ಆ ವಿಂಡೋ ಓಪನ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಎಡಿಟಿಂಗ್ ಇದ್ರೆ ಎಡಿಟ್ ಮಾಡ್ಬೋದು.